ನಮಸ್ಕಾರ. ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ವೈಭವದಿಂದ ಸಾಗ್ತಾ ಇದೆ. ಉಜಿರೆಯ ಪರಿಸರದ ಜನರು ಬೇರೆ ಬೇರೆ ಕಡೆಗಳಿಂದ ಜನರು ಬರ್ತಾ ಇದ್ದಾರೆ, ಸೇವಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ನಾವು ಗಮನಿಸಬಹುದು, ಕಳೆದ ಕೆಲವು ದಿನಗಳಿಂದ ಅಂದ್ರೆ ಯಾವಾಗ ಬ್ರಹ್ಮಕಲಶೋತ್ಸವ ಆರಂಭ ಆಗಿನಿಂದಲೂ ಇಲ್ಲೊಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಚಿರಪರಿಚಿತರು. ಅದ್ರ ಜೊತೆಗೆ ಅವರ ಅಂಗಡಿಗೆ ಎಲ್ಲರೂ ಕೂಡ ಭೇಟಿ ಕೊಟ್ಟಿರ್ತೀವಿ. ಶ್ರೀ ದುರ್ಗಾ ಟೆಕ್ಸ್ಟೈಲ್ ಅಂಡ್ ರೆಡಿಮೇಡ್ಸ್ ನ ಮಾಲಕರಾಗಿರುವಂತಹ ಮೋಹನ್ ಚೌಧರಿ ಅವರು ನಮ್ಮ ಜೊತೆಗೆ. ಸರ್ ನಮಸ್ತೆ. ರಾಜಸ್ಥಾನದಿಂದ ಬಂದಿದ್ದೀರಿ ಉಜಿರೆಗೆ, ಶ್ರೀ ಜನಾರ್ದನ ಸ್ವಾಮಿಯ ಈ ನೆಲಕ್ಕೆ. ಆ ಸಂದರ್ಭದಿಂದ ಬಂದು ಯಶಸ್ವಿ ಉದ್ಯಮವನ್ನ ಕಂಡಿರೋರು, ಉದ್ಯಮಕ್ಕೊಂದು ಈ ಬಟ್ಟೆಗಳ ಅಂಗಡಿಗೆ ಒಂದು ಹೊಸ ಟಚ್ ಅನ್ನ ಕೊಟ್ಟವರು ನೀವು. ಏನ್ ಅನಿಸ್ತಾ ಇದೆ ಸರ್ ಉಜಿರೆಗೂ ಮತ್ತು ನಿಮಗಿರುವಂತ ಸಂಬಂಧದ ಬಗ್ಗೆ ಮಾತನಾಡೋಣ? ಬಹಳ ಖುಷಿದ ವಿಚಾರ. ಉಜಿರೆದು ಬ್ರಹ್ಮಕಲಶೋತ್ಸವ ಬಗ್ಗೆ ಹೇಳೋದಾದ್ರೆ 2015 ಜೂನ್ 22ರಂದು ದಣಿಗಳಾದವರು ವಿಜಯರಾಘವ ಪಡವಟ್ನಾಯರ್ ಅವರ ಶುಭ ಅಮೃತ ಹಸ್ತದಿಂದ ನಮ್ಮ ಅಂಗಡಿಯ ದೀಪ ಪ್ರಜ್ವಲನ ಆಗಿ ಇಂದಿನವರೆಗೆ ನಮ್ಮ ದುರ್ಗಾ ಟೆಕ್ಸ್ಟೈಲ್ ಇಷ್ಟು ಮೇಲೆ ಎತ್ತರಕ್ಕೆ ಬೆಳೆಸಿದ್ದಾರೆ. ಅದೆಲ್ಲ ಕಾರಣಕರ್ತರಾಗಿರುವ ಜನಾರ್ದನ ಸ್ವಾಮಿ ದೇವರ ಆಶೀರ್ವಾದ ಅಂತ ಭಾವಿಸಬಹುದು. ಬಹುಶಃ 2500 ಕಿಲೋಮೀಟರ್ ದೂರ ರಾಜಸ್ಥಾನದಿಂದ ಇಲ್ಲಿ ಬಂದು ಕೂಡ ನಮ್ಗೆ ಇಲ್ಲಿಯವರೇ ಆಗಿ ಒಂದು ಭಾವನೆ ಬಂದಿದೆ. ಅಂದ್ರೆ ಇಲ್ಲಿ ಇಷ್ಟು ಚಂದ ಒಂದು ಪ್ರೋಗ್ರಾಮ್ ಅಂದ್ರೆ ನಮ್ಮ ಆ ಕಡೆ ನಾರ್ತಲ್ಲಿ ನೋಡೋದಾದ್ರೆ 12 ವರ್ಷಕ್ಕೆ ಒಮ್ಮೆ ಒಂದು ಯಾವ್ದಾದ್ರು ಒಂದು 12 ವರ್ಷಕ್ಕೆ ಒಂದು ಇದು ಆಗ್ತದೆ. ಬಹುಶಃ ಲಾಸ್ಟ್ ಟೈಮ್ ನಮ್ಗೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದಾಗಿದೆ, ಪ್ರಯಾಗರಾಜದಲ್ಲಿ ಕುಂಭ ಮೇಳ ಆಗಿದೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ 12 ವರ್ಷಕ್ಕೆ ಒಂದ್ಸಲಿ ಆಗ್ತಾ ಇರೋದು ಈ ಬ್ರಹ್ಮಕಲಶೋತ್ಸವ ಅಷ್ಟೊಂದು ವಿಜೃಂಭಣವಾಗಿ ಆಗಿದೆ ಅಂದ್ರೆ ಹೇಳಿದ್ರೆ ನಮ್ಗೆ ಇದು ತುಂಬಾ ಖುಷಿದ ವಿಚಾರ ಅಂತ ಹೇಳ್ತೀವಿ. ಎಸ್ ಸರ್, ನಾವು ನೋಡ್ಬೋದು, ನಾವು ಡೇ 1 ಇಂದ ನೋಡ್ತಾ ಇದ್ವಿ. ಇಲ್ಲಿ ನಮ್ಮ ಅನ್ನ ಛತ್ರದಲ್ಲಿ ಒಂದು ಎಲ್ಲ ಸೂಪರ್ವೈಸಿಂಗ್ ಮ್ಯಾನೇಜಿಂಗ್ ಏನು ಕೆಲಸ ಇದೆ ಅದನ್ನ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ನಾವ್ ಯಾವಾಗ ನೋಡ್ರು, ಬೆಳಿಗ್ಗೆ ಬಂದ್ರು ರಾತ್ರಿ ಬಂದ್ರು ನೀವ್ ಇಲ್ಲಿ ಇರ್ತೀರಾ. ಸೊ ನಿಮ್ಮ ಬಿಸ್ನೆಸ್ ಅನ್ನೆಲ್ಲ ಬಿಟ್ಟು ಕೂಡ ಇಲ್ಲಿ ಬಂದು ಇಷ್ಟು ಒಂದು ಸೇವೆ ಸಲ್ಲಿಸುವಂತಹ ಮನೋಭಾವನೆ ಹೇಗೆ? ಮನೋಭಾವನ ನೋಡಿ, ಇಲ್ಲಿಯ ಜನರು ತುಂಬಾ ಒಂದು ಸಿಕ್ತವಾಗಿದ್ದಾರೆ. ತುಳುನಾಡಿನ ಸಂಸ್ಕೃತಿ ಬಗ್ಗೆ ಹೇಳೋದಾದ್ರೆ ಉಡುಪಿ ಮ್ಯಾಂಗ್ಳೂರ್ ಡಿಸ್ಟಿಕ್ ಅಲ್ಲಿ ಅಷ್ಟು ಜನರು ದೇವರು ಒಂದು ಭಕ್ತಿಯಲ್ಲಿ ಇದ್ದಾರೆ. ಈ ಭಕ್ತಿಯನ್ನು ನೋಡಿದಾಗ ನಮಗೂ ಕೂಡ ಅನಿಸ್ತದೆ ನಾವು ಸನಾತನಿಯಾಗಿದ್ದೀವಿ, ನಮ್ಗೆ ಇಷ್ಟು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಹಾಗೆ ಅದೇ ರೀತಿಯಲ್ಲಿ ನಾವು 2ನೇ ತಾರೀಕಿಂದ ಇಲ್ಲಿ ಕಂಟಿನ್ಯೂ ಆಗಿ ವರ್ಕ್ ಮಾಡೋದಾದ್ರೆ ಬೆಳಿಗ್ಗೆ 7ವರೆಗೆ ಬಂದ್ಬಿಟ್ರೆ ಸಂಜೆ ನಮ್ಗೆ ಅಂಗಡಿಗೆ ಹೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ. ಇಡೀ ದಿವಸ ಇಲ್ಲೇ ಇರಬೇಕು ಅಂತ ಆಗ್ತದೆ. ಈಗ ಇನ್ನು ಕೆಲವೇ ದಿನ ಬಾಕಿ ಉಂಟು ಅಷ್ಟೇ. ಆದ ನಂತರ ನಮ್ಗೆ ತುಂಬಾ ಬೋರ್ ಆಗ್ತದೆ ಇಷ್ಟು ಸೇವೆ, ಇಷ್ಟು ಜನರ ಜೊತೆ. ಯಾಕಂದ್ರೆ ಸಾಧಾರಣ 2 ತಾರೀಕಿಂದ ಇಲ್ಲಿವರೆಗೆ 1 ಲಕ್ಷಕ್ಕಿಂತ ಜಾಸ್ತಿ ಜನರಿಗೆ ಇಲ್ಲಿ ಊಟದ ವ್ಯವಸ್ಥೆ ಆಗಿದೆ. ಹಾಗಾಗಿ ತುಂಬಾ ಖುಷಿದ ವಿಚಾರ ಅಂದ್ರೆ ಇಲ್ಲಿ ಇಷ್ಟು ಚಂದ ಒಂದು ಅನ್ನಛತ್ರವನ್ನು ಮಾಡಿದ್ದಾರೆ. ಅದಕ್ಕಾಗಿ ಮೋಸ್ಟ್ಲಿ ಲಕ್ಷ್ಮಿ ಗ್ರೂಪ್ ನ ಮೋಹನ್ ಸರ್ ಅವರಿಗೆ ತುಂಬಾ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಅವರು ಎಷ್ಟು ಚಂದ ಒಂದು ಮಾದರಿ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಬಹುಶಃ ಇದು ಇಡೀ ಕರ್ನಾಟಕಕ್ಕೆ ಈ ತರ ಒಂದು ವ್ಯವಸ್ಥೆ ಆಗಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಸರ್, ನನಗೆ ಅನಿಸ್ತಾ ಇದೆ ನೀವು ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅನ್ನಛತ್ರದಲ್ಲಿ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದೀರಿ. ಈ ಅನ್ನದಾನ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಅಂತ ಹೇಳ್ತೀವಿ, ಮಹಾದಾನ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನಿಸ್ತು? ಈ ಅನ್ನ ಸಂತರ್ಪಣೆಯ ಕೆಲಸದಲ್ಲಿ ಭಾಗಿಯಾದಂತ ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ರಿ? ಇಲ್ಲ, ಸಾಧಾರಣ ನೋಡಿ ಸರ್, ಇಲ್ಲಿ ನಾನು 2 ಮಾತು ಹೇಳೋದಾದ್ರೆ, ಇಷ್ಟು ದೊಡ್ಡ ಇಲ್ಲಿ ಇಡೀ ಬ್ರಹ್ಮಕಲಶೋತ್ಸವಕ್ಕೆ ಮೇನ್ ದೊಡ್ಡ ಜವಾಬ್ದಾರಿ ಇರ್ತದೆ ಅನ್ನ ಇದರದ್ದು ಇದು ಪಾಕಶಾಲೆ ಮತ್ತೆ ಅನ್ನಂದು. ಅದರಲ್ಲಿ ನಮಗೆ 2 ತಂಡ ತುಂಬಾ ಸ್ಪೆಷಲ್ ಆಗಿ ಸಿಕ್ಕಿದಾರೆ ಅಂತ ಹೇಳೋದಾದ್ರೆ, ಇದು ಇಡೀ ಉಜಿರೆ ಬೆಳ್ತಂಗಡಿ ತಾಲೂಕಿನ ಜನರು ಧನ್ಯ ಆಗ್ಬೇಕು ಅಂತ ಹೇಳಿದ್ರೆ, ದಿಶಾ ಫುಡ್ ನ ಓನರ್ ಅರುಣ್ ಕುಮಾರ್ ಸರ್ ಮತ್ತೆ ಅವ್ರ ಮಗ ಇಬ್ರು ಕೂಡ ಕಂಟಿನ್ಯೂ ಆಗಿ 1ನೇ ತಾರೀಕಿಂದ ನಮ್ಮ ಒಟ್ಟಿಗೆ ಇದ್ದಾರೆ. ಬೆಳಿಗ್ಗೆ ನಾವು ಬರುವಾಗ ಅವರು ಸಹ ಬಂದು ಸೇರ್ತಾರೆ, ಸಂಜೆ ಹೊತ್ತು ಕೂಡ ಅವರು ಇರ್ತಾರೆ. ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ 40 ಭಟ್ರುಗಳು ನಮ್ಗೆಲ್ಲ ಕರೆಕ್ಟ್ ಆಗಿ ರುಚಿ ಬೇರೆ ಬೇರೆ ದಿನನಿತ್ಯ ಬೇರೆ ಇಲ್ಲಿ ಕಂಟಿನ್ಯೂ ಆಗಿ ಊಟವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ತಂಡ ಆಗಿರ್ಬೋದು. ಮತ್ತೆ ಇನ್ನೊಂದು ಹೇಳೋದಾದ್ರೆ ರಾಮಚಂದ್ರ ಸರ್ ಮತ್ತೆ ಅವ್ರ ಮಗ ಅಜಯ್ ಸರ್, ಇದು 2 ಜನರು ಅಂದ್ರೆ ಇಷ್ಟು ದೊಡ್ಡ ಶಕ್ತಿ ಅಂದ್ರೆ ಈ ಉಜಿರೆಗೆ ಶಕ್ತಿ ಅಂದ್ರೆ ನಿಜವಾಗ್ಲೂ ಒಂದು ದೇವರದು ಏನೋ ಆಶೀರ್ವಾದ ಇರ್ಬೋದು. ಅವರಿಂದಾಗಿ ನಾವು ಅಷ್ಟು ನಮಗೆ ಒಂದು ಅವಕಾಶ ಸಿಕ್ಕಿದೆ. ಬಟ್ ಅವ್ರನ್ನ ಕೆಲಸ ಮಾಡ್ತಿರೋದು ನೋಡ್ಬೇಕಾದ್ರೆ ನಿಸ್ವಾರ್ಥವಾಗಿ, ಯಾವುದೇ ಒಂದು ಸ್ವಾರ್ಥ ಇಲ್ಲದೆ, ಯಾವುದೇ ಒಂದು ಫೋಟೋದಲ್ಲಿ ನಾನು ಇಷ್ಟು ಸಂದರ್ಭದಲ್ಲಿ ರಾಮಚಂದ್ರ ಸರ್ಗೆ ಹೇಳ್ತೀನಿ, ನೀವು ಮೀಡಿಯಾ ಮುಂದೆ ಆದ್ರೆ ಸ್ವಲ್ಪ ಆದ್ರೂ ಮಾತಾಡಿ, ಇಲ್ಲ ಬೇಡ ನಾವು ಕೆಲಸದಲ್ಲಿ ಬಾಕಿ ಆಗ್ತೀವಿ ಅಂತ ಹೇಳಿ ಅವ್ರು ಅಷ್ಟು ಅಚ್ಚುಕಟ್ಟದಲ್ಲಿ ಅವ್ರಿಗೆ ಸಾಧಾರಣ 1.5 ತಿಂಗಳ ಮೊದಲಿಂದಾಗಿ ಅವ್ರು ಇಲ್ಲೇ ಇದ್ದಾರೆ. ಈ ಎಲ್ಲ ರೆಡಿ ಆಗ್ಬೇಕಾದ್ರೆ ಅವ್ರು ಇಲ್ಲೇ ಇದ್ರು. ಅವ್ರಿಗೆ ಕಾಲು ಸ್ವಲ್ಪ ನೋವಾಯ್ತು, ಕಾಲೆಲ್ಲ ಫ್ರಾಕ್ಚರ್ ಆಯ್ತು, ಆದ್ರೂ ಸಹ ಅವ್ರು ಇಲ್ಲಿ ಬಿಟ್ಟು ಹೋಗ್ಲಿಲ್ಲ. ಅದೊಂದು ಇಷ್ಟು ಖುಷಿ ಅಂದ್ರೆ ನನಗೆ ಅವರು ತಂದೆ ಸಮಾನ. ಅವ್ರ ಆಶೀರ್ವಾದ ಉಂಟು ಅಂತ ಹೇಳಿದ್ರೆ ನಾವು ಕೂಡ ಧನ್ಯರು ಆಗಿದೆ ಅಂತ ಭಾವಿಸ್ತೀವಿ. ಸರ್, ನಾವು ನೋಡ್ಬೋದು, ನೀವು ಮಾತಾಡ್ಬೇಕಾದ್ರೆ ಕಿರಣ್ ನೀವು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾರೆ. ರಾಜಸ್ಥಾನದವರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿಮ್ಮ ಪದ ಬಳಕೆಗಳು ಮತ್ತೆ ಸುಲಲಿತವಾಗಿ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇದ್ರ. ಸೊ ಹೇಗೆ ಉಜಿರೆ ಬಂದ ನಂತರ ಕನ್ನಡ ಕಲ್ತಿದ್ದ ಅಥವಾ ಹೇಗೆ ಇಲ್ಲಿಯ ಜನರು ಸಪೋರ್ಟ್ ಮಾಡಿದ್ರ ನಿಮ್ಗೆ ಕಲೀಲಿಕ್ಕೆ? ಹೌದೌದು, ಉಜಿರೆಗೆ ಬರುವಾಗ ನನಗೆ ಸಾಧಾರಣ ಸ್ವಲ್ಪ ಕನ್ನಡ ಎಲ್ಲ ಬರ್ತಿರ್ಲಿಲ್ಲ. ಆಗ ತುಂಬಾ ಒಂಥರ ಅಂಜಿಕೆ ಆಗ್ತಿತ್ತು, ಜನರು ಏನು ಭಾವಿಸ್ತಾರೆ. ಆದ್ರೆ ಇಲ್ಲಿ ಅಷ್ಟು ಜನರು ನನ್ಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದ್ರೆ ಇದು ನಮ್ಮ ಉಜಿರೆ ತಾಯಿ ಸಮಾನ ಆಗಿದೆ. ನಾನು ಇಲ್ಲೇ ಹುಟ್ಟಿದಿನಿಂದಲೇ ಆಗ್ತಾ ಇದೆ. ಯಾಕಂದ್ರೆ ಉಜಿರೆ ಬೆಳ್ತಂಗಡಿ ಅವ್ರ ಜನರು ಅಷ್ಟು ಪ್ರೀತಿ ವಿಶ್ವಾಸ ನನ್ಗೆ ಕೊಟ್ಟಿದ್ದಾರೆ ಅಂದ್ರೆ, ಇಷ್ಟೋ ಕಷ್ಟ ಬಂದ ಸಂದರ್ಭದಲ್ಲಿ ಕೂಡ ನನ್ನ ಬಿಸ್ನೆಸ್ ಅನ್ನು ಯಾವತ್ತೂ ಮೇಲೆ ಎತ್ತಿ ಇಟ್ಟಿದಾರಲ್ಲ, ಅದನ್ನು ಖಂಡಿತವಾಗಿ ನಾನು ಯಾವತ್ತೂ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತೀನಿ.
ದುರ್ಗ ಟೆಕ್ಸ್ಟೈಲ್ ಅಂಡ್ ರೆಡಿಮೇಡ್ಸ್ ದೊಡ್ಡ ಹೆಸರು ಮಾಡ್ತು ಒಂದು ಸಮಯದಲ್ಲಿ. ಹೇಗೆ ಅಂತ ಹೇಳಿದ್ರೆ ಎಲ್ಲ ವಸ್ತುಗಳಲ್ಲಿ ಸಿಗುತ್ತೆ, ಅಂದ್ರೆ ಎಲ್ಲ ಬಟ್ಟೆಗಳಲ್ಲಿ ಸಿಗುತ್ತೆ, ಅಲ್ಲಿ ಹೋದ್ರೆ ವೆರೈಟಿ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳ್ಕೊಂಡು ಈಗಲೂ ಅದೇ ಒಂದು ಹೆಸರನ್ನ ನೀವು ಉಳಿಸ್ಕೊಂಡು ಬಂದಿದ್ದೀರಾ. ಈ ಸಂದರ್ಭದಲ್ಲಿ ದುರ್ಗ ಟೆಕ್ಸ್ಟೈಲ್ ಪರವಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಸರ್, ಏನಾಯ್ತು ಅಂದ್ರೆ ನಮ್ಗೆ ದೇವರ ಆಶೀರ್ವಾದದಿಂದ ಮತ್ತೆ ದಣಿಗಳು ವಿಜಯರಾಘವ ಪಡವಟ್ನಾಯರ್ ಅವ್ರ ಕೈಯಿಂದ ಅಮೃತ ಹಸ್ತದಿಂದ ಒಂದು 4-5 ಕಡೆ ನಾನು ಸಂಸ್ಥೆಯನ್ನು ವಿಸ್ತಾರವಾಗಿ ಮಾಡಿದೆ. ಅಂದ್ರೆ ತಾಲೂಕಲ್ಲಿ ಹಲವಾರು ಜನಕ್ಕೆ ಕೆಲಸಗಳನ್ನು ಸಿಗ್ಬೇಕು ಅಂತ ಹೇಳಿ ನನ್ಗೆ ಒಂದು ಆಸೆ ಇತ್ತು. ಅದೇ ರೀತಿಯಲ್ಲಿ ಒಂದು 3-4 ಕಡೆ 5 ಕಡೆ ನಾನು ಬಿಸ್ನೆಸ್ ಅನ್ನು ಮುಂದೆ ಮಾಡಿದ್ದೀನಿ. ಅದ್ರಲ್ಲಿ ನನಗೆ ಸ್ವಲ್ಪ ಕೋವಿಡ್ ಟೈಮ್ ಅಲ್ಲಿ ಮತ್ತೆ ನನ್ನ ಫ್ಯಾಮಿಲಿಯಲ್ಲಿ ಸ್ವಲ್ಪ ಜನರು ತೀರ್ಕೊಂಡಾಗ ನನಗೆ ಸ್ವಲ್ಪ ಸಮಸ್ಯೆ ಆಯ್ತು. ಅದರಿಂದಾಗಿ ನಾನು ಸ್ವಲ್ಪ ಎಲ್ಲ ಕಡೆನ ಡೈವರ್ಟ್ ಮಾಡಿ ಒಂದು ಉಜಿರೆಗೆ ಈಗ ಒಂದು ಫೋಕಸ್ ಕೊಡ್ಬೇಕು ಅಂತ ಹೇಳಿ ಎಲ್ಲ ಅಂಗಡಿಯನ್ನು ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡಿ ಈಗ ಉಜಿರೆಯಲ್ಲೇ ಮುಂದೆ ನನಗೆ ಒಂದು ಕನಸಿದೆ. ಜಯಲಕ್ಷ್ಮಿ ನೂತನ ಅಥವಾ ದೊಡ್ಡ ಸಂಸ್ಥೆ ಉದಯವರ ಮಂಗಳೂರು ಹೋಗೋ ತರ ಸಂಸ್ಥೆ ಉಜಿರೆಗೆ ಆಗ್ಬೇಕು ಅಂತ ಹೇಳಿ ಮುಂದೆ ದೇವರ ಅನುಗ್ರಹ ಆಶೀರ್ವಾದ ಇದ್ರೆ ಖಂಡಿತವಾಗಿ ಇಲ್ಲಿ ಒಂದು ಜನರಿಗೆ ಒಂದು ಒಳ್ಳೆ ಅವಕಾಶ, ನಮ್ಗೆ ಆಶೀರ್ವಾದ ಇದ್ರೆ ನಾವು ಖಂಡಿತವಾಗಿ ಮುಂದೆ ಮಾಡ್ತೀವಿ ಅಂತ ಹೇಳ್ತೇವೆ. ಎಸ್, ನೋಡ್ಬೋದು, ಒಂದು ರಾಜಸ್ಥಾನ್ ಅನ್ನಂತ ದೂರ ಊರಿಂದ ಬಂದು ಇಲ್ಲಿ ನಮ್ಮ ಉಜಿರೆಯಲ್ಲಿ ಇಷ್ಟೊಂದು ಉನ್ನತ ಅಭಿವೃದ್ಧಿಯನ್ನ ಪಡೆದಿದ್ದೀರಾ. ಹಾಗಾಗಿ ಎಷ್ಟು ಪ್ರೀತಿಯಿಂದ ನಮ್ಮ ಜನರು ಕೂಡ ನಿಮ್ಗೆ ಒಂದು ಸ್ಪಂದನೆಯನ್ನ ಕೊಟ್ಟಿದ್ದೀರಾ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಜನಾರ್ದನ ಸ್ವಾಮಿ ಈಡೇರಿಸಲಿ ಅಂತ ಆಶಿಸ್ತಾ ಧನ್ಯವಾದಗಳು. ಧನ್ಯವಾದ.